ಮಾನ್ವಿ ಪಟ್ಟಣದಲ್ಲಿ ಉದ್ಭವ ಆಂಜನೇಯ ಸ್ವಾಮಿಯ 22ನೇ ವಾರ್ಷಿಕೋತ್ಸವ. ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಉದ್ಭವ ಆಂಜನೇಯ ಸ್ವಾಮಿಯ ಜಾತ್ರೆ. ಮಾನ್ವಿ ಪಟ್ಟಣದ ಐಬಿ ವೃತ್ತದಿಂದ ಮೆರವಣಿಗೆ, ಮಕ್ಕಳು ಮಹಿಳೆಯರಿಂದ ಕಳಸ ಮೆರವಣಿಗೆ, ಪ್ರಸಾದ ಆಯೋಜನೆ ಮಾಡಿದ ಭಕ್ತರು ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಉದ್ಭವ ಆಂಜನೇಯ ಸ್ವಾಮಿಯ 22ನೇ ವಾರ್ಷಿಕೋತ್ಸವ ಭಕ್ತರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಉದ್ಭವ ಆಂಜನೇಯ ಸ್ವಾಮಿಯ ಜಾತ್ರೆಯು ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶನಿವಾರದಂದು ನಡೆಯಲಿದ್ದು, ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಮಾನ್ವಿ ತಾಲೂಕು ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಆಶೀರ್ವಾದ ಪಡೆದಿದ್ದಾರೆ. ಉದ್ಭವ ಆಂಜನೇಯ ಸ್ವಾಮಿಯ ಸೇವಾ ಸಮಿತಿಯ ಪದಾಧಿಕಾರಿಗಳಿಂದ ಹುಗ್ಗಿ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರ್ ಪ್ರಸಾದ ವ್ಯವಸ್ಥೆ ಮಾಡಿಸಲಾಗಿತ್ತು. ಒಟ್ಟಾರೆಯಾಗಿ ನೋಡಿದರೆ ಉದ್ಭವ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆದರೆ ಬೇಡಿಕೆ ಈಡೇರುತ್ತೆ ಎಂಬ ಮಾತು ಭಕ್ತರದ್ದಾಗಿದೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ನಾನು ಇಲ್ಲೇ ಮಾನ್ವಿಯವರು. ಇದು 22 ವರ್ಷದಿಂದ ಪ್ರತಿ ವರ್ಷವೂ 2ನೇ ಶನಿವಾರ, ಶ್ರಾವಣ ಮಾಸದಲ್ಲಿ 2ನೇ ಶನಿವಾರ ಜಾತ್ರೆ ನಡೀತಾ ಇದೆ. ಹಾಗಾಗಿ ನಾವು ಚಿಕ್ಕಂದಿನಿಂದನೂ ಇಲ್ಲಿ ಬರ್ತಾ ಇದ್ದೀವಿ. ಮಾನ್ವಿ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಂದ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ಕೂಡ ನಡೀತದೆ ಜಾತ್ರೆ. ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಜಾತ್ರೆಯಲ್ಲಿ ಹಲವಾರು ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ದಾಸೋಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಲ್ಲ ಮೇಡಮ್, ಇದು ಯಾವ ಊರಲ್ಲಿ ನಡೀತಾ ಇರೋದು ಜಾತ್ರೆ? ಇದು ಮಾನ್ವಿ ತಾಲೂಕಿನಲ್ಲಿ ಮಾನ್ವಿಯ ಎಪಿಎಂಸಿ ಆವರಣದಲ್ಲಿ ನಡೀತಾ ಇದೆ. ಎಷ್ಟು ವರ್ಷ ನಡೀತಿದೆ ಮೇಡಮ್? ಇದು 22ನೇ ವರ್ಷ ನಡೀತಾ ಇದೆ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ? ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಿಂದ ಕೂಡ ಬರ್ತಾ ಇದ್ದೀನಿ. ಮೇಡಮ್, ನಿಮ್ಮ ಕುಟುಂಬದವ್ರು ಎಲ್ಲರೂ ಬರ್ತಾ ಇದ್ದಾರಾ? ಎಲ್ಲರೂ ಬರ್ತಾ ಇದ್ದಾರೆ. ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಪ್ರತಿ ಶನಿವಾರ ಕೂಡ ತೇರಿರ್ತದೆ ಸಾಯಂಕಾಲ. ಇವತ್ತು ಕೂಡ ತೇರಿದೆ ಸಾಯಂಕಾಲ. ಪ್ರತಿ ಶನಿವಾರ 7 ಗಂಟೆಯಿಂದ 8 ಗಂಟೆವರೆಗೂ ಭಜನೆ ಇರುತ್ತೆ. ಭಜನೆ ಆದ ನಂತರ ಮಹಾಮಂಗಳಾರತಿ ಇರುತ್ತೆ. ಇವತ್ತು ಬೆಳಗ್ಗೆ 5 ಗಂಟೆ ಶ್ರಾವಣ ಮಾಸ ಅಂಗವಾಗಿ ಅದು ಹೋಮ ಅಭಿಷೇಕ ಪಾಲ್ಗೊಳ್ಳುತ್ತಿದ್ದೀವಿ. ಬೆಳಗ್ಗೆ ಸಾಯಂಕಾಲ ಬರ್ತಾ ಇದ್ದೀವಿ. ಇದು ಪ್ರವಚನ, ಹೋಮ, ಪಲ್ಲವಕ್ಕೆ ಮೆರವಣಿಗೆ ಮೇಡಮ್, ಇವತ್ತು ಮುಖ್ಯವಾಗಿ ತೇರು ಹೇಳ್ತಿದ್ವಿ. ಇದು ಯಾವ ಊರಲ್ಲಿ ನಡೀತಿರೋದು ಮೇಡಮ್ ಜಾತ್ರೆ? ಮಾನ್ವಿಯಲ್ಲಿ ಹಾಲ್ದಾಳ್ ಮೇಡಮ್, ಅಲ್ಲ ಯಾವ ಊರಲ್ಲಿ ನಡೀತಾ ಇರೋದು? ಮಾನ್ವಿ ಎಪಿಎಂಸಿಯಲ್ಲಿ ನಡೀತಾ ಇದೆ. ಎಪಿಎಂಸಿ ಮೇಡಮ್, ಎಷ್ಟು ವರ್ಷದಿಂದ ಬರ್ತಾ ಇದ್ರು ತಾವು? ನಾವು 12 ವರ್ಷ ಇಡೀ ನಿಮ್ಮ ಕುಟುಂಬ ಎಲ್ಲ ಬರ್ತಾ ಇದ್ದಾರಾ? ಅಲ್ಲ ಮೇಡಮ್, ಇದು ಎಷ್ಟನೇ ವಾರ್ಷಿಕೋತ್ಸವ ನಡೀತಿರೋದು ಆಂಜನೇಯ? 22 ವರ್ಷ. 22 ವರ್ಷ. ಅಂದರೆ ಇದು ಏನು ಇವತ್ತು ಜಾತ್ರೆ ಇದೆ ಮೇಡಮ್? ಇವತ್ತಿನ ಜಾತ್ರೆ ಇದೆ. ಹಾಂ, 2ನೇ ಶನಿವಾರ ಜಾತ್ರೆ ಇದೆ ಪ್ರತಿ ವರ್ಷ ಮೇಡಮ್. ಉದ್ಭವ ಆಂಜನೇಯ ಮೂರ್ತಿ ಇದು. ಹಾಂ ಮೇಡಮ್. ಅಲ್ಲ ಮೇಡಮ್, ಇದು ಇವತ್ತೇನು ವಿಶೇಷವಾಗಿದೆ? ಇವತ್ತಿಲ್ಲಿ ಜಾತ್ರೆ ನಡೆಯುತ್ತಾ? ಜಾತ್ರೆ ಇದೆ, ಮೆರವಣಿಗೆ ಇದೆ, ಪಲ್ಲಕ್ಕಿ ಮೆರವಣಿಗೆ ಇದೆ, ಹಾಂ ಮೇಡಮ್. ಹೋಮ, ಹಾಂ ಮತ್ತೆ ಪಂಚಾಮೃತ ಅಭಿಷೇಕ. ಹಾಂ ಮೇಡಮ್. ಅಂದರೆ ಯಾವ್ಯಾವ ಭಾಗದಿಂದ ಬರ್ತಾ ಇದ್ದಾರೆ ಮೇಡಮ್ ಇಲ್ಲಿಗೆ? ಎಲ್ಲ ಡಿಸ್ಟ್ರಿಕ್ಟ್ ರಾಯಚೂರು ಡಿಸ್ಟ್ರಿಕ್ಟಿಂದ ಬರ್ತಾ ಇದೆ. ಭಕ್ತಾದಿಗಳು ಬರ್ತಾ ಇದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಿಂದ ಆಗಮಿಸುತ್ತಾರೆ. ದೇವಸ್ಥಾನದಿಂದ ಅತ್ಯಂತ ವಿಜೃಂಭಣೆಯಿಂದಾಗಿ ಕುಂಭ, ಕಳಸ, ಕಾಲ್ಗುಡಿತ ಹಾಗೂ ವೀರಗಾಸೆಯಿಂದ ಉಳಿಸತಕ್ಕಂಥ ಕಲಾ ತಂಡಗಳಿಂದ ನಾವು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಎಪಿಎಂಸಿ ಇರ್ತಕ್ಕಂಥ ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅದು ತುಂಬ ಸೊಗಸಾಗಿ ಮೂಡಿ ಬರುತ್ತಾ ಇದೆ. ಇಲ್ಲಿ ಬಂದ ಮೇಲೆ ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸುಮಾರು 10ರಿಂದ 15 ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತದೆ. ಇದು ಹೀಗೆ ನಾವು ಮುಂದುವರಿಯಲೆಂದು ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವರಲ್ಲಿ ನಾವು ಒಂದು ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಿದ್ದೇವೆ. ಅಲ್ಲ ಸರ್, ಇದೊಂದೇನೆಂದರೆ ಯಾವ ತಾಲೂಕು ಮತ್ತು ಗ್ರಾಮಗಳಿಂದ ಬರ್ತಾ ಇದ್ದಾರೆ? ಹೆಚ್ಚಿನ ಸಂಖ್ಯೆ ಎಷ್ಟು ಜನಸಂಖ್ಯೆ ವಾರಿದ್ರು ಸರ್ ಇಲ್ಲಿ?
ಈ ನಮ್ಮ ಒಂದು ಜಾತ್ರಾ ಮಹೋತ್ಸವಕ್ಕೆ ಮಾನ್ವಿ ಸುತ್ತಮುತ್ತ ತಾಲೂಕು ಆಗಿರ್ಬೋದು, ಕರಡಿಗುಡ್ಡು, ತಂಗಾಪುರ, ಆಲ್ದಾಳ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಭಾಗಿಯಾಗ್ತಾರೆ. ಹಾಗೂ ಎಲ್ಲರೂ ಸಹ ತನು ಮನ ಧನ ಸೇವೆಯಿಂದ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ. ಅವರೆಲ್ಲರಿಗೂ ನಾವು ಶ್ರೀ ಉದ್ಭವಾಂಜನೇಯ ಸ್ವಾಮಿ ದೇವರಲ್ಲಿ ಕೃಪಾ ಆಶೀರ್ವಾದ ಹಾಗೂ ಸದಾಕಾಲ ಇರಲಿ ಎಂದು ಬೇಡಿಕೊಳ್ಳುತ್ತೇವೆ. ಶ್ರೀ ಉದ್ಭವ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷದ 22ನೇ ವಾರ್ಷಿಕೋತ್ಸವ ಜಾತ್ರೆ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಉದ್ಭವ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಕುಂಭ ಕಳಸ ಮೇಳದೊಂದಿಗೆ ಪಲ್ಲಕ್ಕಿ ಮುಂತಾದ ಉತ್ಸವಗಳಿಂದ ಮತ್ತು ವೀರಗಾಸಿ ಮುಂತಾದ ಈ ಕಲಾ ಮೇಳ ತಂಡಗಳಿಂದ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಈ ದಿನ ಜಾತ್ರೆ ಮಹೋತ್ಸವವನ್ನು ಇವತ್ತು ಆಚರಣೆ ಪ್ರಾರಂಭವಾಗಿದೆ. ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿದ್ದಾರೆ ಮತ್ತು ಎಲ್ಲ ಬಂದಂಥ ಭಕ್ತರು ಶ್ರೀ ಉದ್ಭವ ಆಂಜನೇಯ ಅವರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಹಾಗೂ ಮತ್ತು ಪ್ರಸಾದ ವ್ಯವಸ್ಥೆಗಳನ್ನು ಕೂಡ ನಾವು ಶ್ರೀ ಉದ್ಭವ ಆಂಜನೇಯ ಸೇವಾ ಸಮಿತಿಯಿಂದ APMC ಯಾರ್ಡ್ ಈ ಕಡೆಯಿಂದ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ದಯವಿಟ್ಟು ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗಿ ಶ್ರೀ ಉದ್ಭವ ಆಂಜನೇಯ ಈ ಒಂದು ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಹೀಗೆ ನಮಗೆ ಶ್ರೀ ಉದ್ಭವ ಆಂಜನೇಯ ಸೇವಾ ಸಮಿತಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡುವಂತಹ ಎಲ್ಲ ಭಕ್ತಾದಿಗಳಿಗೆ ಕೂಡ ನಮ್ಮ ಈ ಸಮಿತಿ ವತಿಯಿಂದ ಅವರಿಗೆ ನಾವು ಪೂರ್ವಕವಾದ ವಂದನೆಗಳನ್ನು ಕೋರುತ್ತಿದ್ದೇವೆ. ಮುಂದೆ ಇದೇ ರೀತಿಯಾಗಿ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ನಾವು ಮೊನ್ನೆ ಒಂದು ಸಭೆಯನ್ನು ನಡೆಸಿ ತೀರ್ಮಾನ ಕಮಿಟಿ ವತಿಯಿಂದ ನಾವು ತೀರ್ಮಾನ ಕೈಗೊಂಡಿದ್ದೆವು. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ, ಹೊಸ ದೇವಸ್ಥಾನದ ಕಟ್ಟಡದ ಬಗ್ಗೆ ನಾವು ಯೋಚನೆಗಳನ್ನು ಮಾಡಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಭಕ್ತರು ಕೂಡ ಆ ಒಂದು ದೈವ ಕಾರ್ಯದಲ್ಲಿ ತಮ್ಮ ಸಹಾಯ ಹಸ್ತವನ್ನು ಚಾಚಬೇಕಂತೇಳಿ ನಮ್ಮ ಶ್ರೀ ಉದ್ಭವ ಆಂಜನೇಯ ಸೇವಾ ಸಮಿತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.